ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಬೀಜವನ್ನು ಉಪಯೋಗಿಸ್ಕೊಂಡು ಸಾಂಬಾರು ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಹಲಸಿನ ಹಣ್ಣು ಯಾವಾಗಲೂ ಸಿಗೋದಿಲ್ಲ. ಸೀಸನ್ ಇರುವಾಗ ತಪ್ಪದೇನೆ ಒಮ್ಮೆ ಈ ಸಾಂಬಾರನ್ನು ಮಾಡಿ ನೋಡಿ, ಅಷ್ಟು ರುಚಿಯಾಗಿರುತ್ತೆ. ಈ ಸಾಂಬಾರನ್ನು ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಬೌಲಷ್ಟು ತೊಗರಿಬೇಳೆಯನ್ನು ತಗೊಳ್ತಾ ಇದ್ದೀನಿ. ಅದರೊಟ್ಟಿಗೆ 1/4 ಬೌಲಷ್ಟು ಮಸೂರ್ ದಾಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸೂರ್ ದಾಲ್ ಹಾಕಲೇಬೇಕು ಅಂತಿಲ್ಲ, ಆಪ್ಷನಲ್ಲು. ಬರೀ ತೊಗರಿಬೇಳೆ ಉಪಯೋಗಿಸ್ಕೊಂಡು ಕೂಡ ಸಾಂಬಾರನ್ನು ಮಾಡ್ಬೋದು. ಬೇಳೆಯನ್ನು 2ರಿಂದ 3 ಬಾರಿ ತೊಳೆದು ಇದನ್ನು 15ರಿಂದ 20 ನಿಮಿಷ ನೆನೆಸಿ ಇಡ್ತಾ ಇದ್ದೀನಿ. ನೆನೆಸೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನಾನು ಹಲಸಿನ ಬೀಜ ತೊಗೊಂಡಿದ್ದೀನಿ. ಒಂದು 15ರಿಂದ 20 ಹಲಸಿನ ಬೀಜನ ಉಪಯೋಗಿಸ್ಕೊಂಡು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಹಲಸಿನ ಬೀಜವನ್ನು ಈ ಥರ ಗುಂಡ್ಕಲ್ಲು ಅಥವಾ ಕುಟಾಣಿ ಸಹಾಯದಿಂದ ಈ ಥರ ಜಜ್ಜಬೇಕು. ಜಜ್ಜೋದ್ರಿಂದ ಅದರ ಸಿಪ್ಪೆಯನ್ನು ನಾವು ಈಸಿಯಾಗಿ ಬಿಡಿಸ್ಕೋಬೋದು. ಜಜ್ಜುವಾಗ ತುಂಬ ಭಾರ ಹಾಕಿನೂ ಕೂಡ ಜಜ್ಜಬಾರ್ದು. ತುಂಬ ಭಾರ ಹಾಕಿ ಜಜ್ಜಿದ್ರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ. ಆವಾಗ ನಮಗೆ ಸಾಂಬಾರಲ್ಲಿ ಅದು ಕರ್ಗೋಗ್ಬಿಡುತ್ತೆ ಬೆಂದಾಗ. 2ರಿಂದ 3 ಬಾರಿ ಹಗುರವಾಗೇ ಜಜ್ಜಿದ್ರೆ ನಮಗೆ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಬರುತ್ತೆ. ಅದರ ಮೇಲಿನ ಸಿಪ್ಪೆನೂ ಕೂಡ ಈಸಿಯಾಗಿ ಬಿಡಿಸ್ಕೋಬೋದು. ನೋಡಿ, ಈ ಥರ ಪೀಸ್ಗಳನ್ನಾಗಿ ಮಾಡಿ ಇಟ್ಕೋಬೇಕು. ಇದೇ ಥರ ನಾನು ಎಲ್ಲದನ್ನು ಜಜ್ಜಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಲಸಿನ ಬೀಜ ಸಾಂಬಾರು ಮಾಡುವಾಗ ಅದ್ರ ಜೊತೆಗೆ ತರಕಾರಿ ಹಾಕಲೇಬೇಕು ಅಂತಿಲ್ಲ, ಬರೀ ಹಲಸಿನ ಬೀಜ ಉಪಯೋಗಿಸಿ ಕೂಡ ಮಾಡ್ಬೋದು. ನಾನು ಅದರೊಟ್ಟಿಗೆ ಸ್ವಲ್ಪ ಬೀನ್ಸು ಕ್ಯಾರೆಟನ್ನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಇದೇ ತರಕಾರಿಯನ್ನು ಹಾಕಬೇಕು ಅಂತೇನಿಲ್ಲ, ನಮ್ಗೆ ಇಷ್ಟ ಆಗಿರೋವಂಥ ಯಾವುದೇ ತರಕಾರಿನೂ ಕೂಡ ಉಪಯೋಗಿಸ್ಕೋಬೋದು. ಆವಾಗಲೇ ಬೇಳೆಯನ್ನು ನೆನೆಸಲಿಕ್ಕೆ ಇಟ್ಟಿದ್ವಲ್ವ, ಆ ಬೇಳೆಯೊಟ್ಟಿಗೆ ಇಲ್ಲಿ ಕಟ್ ಮಾಡಿರೋಂಥ ಬೀನ್ಸು, ಕ್ಯಾರೆಟು ಮತ್ತು ಹಲಸಿನ ಬೀಜ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಉಪ್ಪನ್ನು ಬೇಯಿಸುವಾಗಲೇ ಹಾಕಿ ಬೇಯಿಸ್ತಾ ಇದ್ದೀನಿ. ಬೇಯಿಸುವಾಗಲೇ ಉಪ್ಪು ಖಾರ ಹಾಕೋದ್ರಿಂದ ತರಕಾರಿ ಮತ್ತು ಹಲಸಿನ ಬೀಜ ಖಾರ ಮತ್ತು ಉಪ್ಪನ್ನು ಚೆನ್ನಾಗಿ ಹಿಡಿಯುತ್ತೆ. ಸಾಂಬಾರಲ್ಲಿ ತಿನ್ನುವಾಗ ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣದಿಂದ ಬೇಯಿಸುವಾಗಲೇ ಹಾಕಿ 3 ವಿಸಲನ್ನು ಕೂಗಿಸ್ಕೊಂಡಿದ್ದೀನಿ. ಇವಾಗ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ, 1 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. 1 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡು ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು, ನಂತರ 1 ಚಿಕ್ಕದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು, ನಂತರ 1 ಟೊಮ್ಯಾಟೋನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಜೊತೆಗೇ ಉಪ್ಪನ್ನು ಹಾಕಿ ಬೇಯಿಸೋದ್ರಿಂದ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ. ನಾವು ಬೇಳೆ ಬೇಯಿಸುವಾಗಲೂ ಉಪ್ಪನ್ನು ಹಾಕಿರೋದ್ರಿಂದ ಇವಾಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇವಾಗ ಟೊಮ್ಯಾಟೊ ಸಾಫ್ಟ್ ಆಗಿದೆ. ಬೇಯಿಸಿ ಇಟ್ಕೊಂಡಿದ್ವಲ್ವ ಬೇಳೆ ಮತ್ತು ತರಕಾರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. 1 ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಹಸಿದು ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ 1.5 ಟೀ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಖಾರದ ಪುಡಿ ನಾವು ಬೇಯುವಾಗಲೇ ಹಾಕಿರೋದ್ರಿಂದ ಇವಾಗ ಹಾಕುವಂಥ ಅವಶ್ಯಕತೆ ಇಲ್ಲ. ನಮಗಿನ್ನೂ ಖಾರ ಬೇಕು ಅಂತ ಅನಿಸಿದರೆ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಸಾಂಬಾರನ್ನು ಕುದಿಲಿಕ್ಕೆ ಬಿಡಬೇಕು. ಈ ಸಾಂಬಾರು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ಸಾಂಬಾರು ಕುದೀತಾ ಇದೆ. ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ 3ರಿಂದ 4 ನಿಮಿಷ ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕು. ಹಲಸಿನ ಹಣ್ಣಿನ ಸೀಸನ್ ಇರುವಾಗ ಖಂಡಿತವಾಗ್ಲೂ ಒಮ್ಮೆ ಈ ಸಾಂಬಾರನ್ನು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಸ್ಟವನ್ನು ಆಫ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ಹಲಸಿನ ಬೀಜ ಉಪಯೋಗಿಸ್ಕೊಂಡು ಚಟ್ನಿ ಪುಡಿ ಕೂಡ ಮಾಡ್ಬೋದು. ನನ್ನ ಚಾನಲ್ನಲ್ಲಿ ಹಲಸಿನ ಬೀಜದ ಚಟ್ನಿ ಪುಡಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.